ವೀಕ್ಷಕರೇ ನಮಸ್ಕಾರ. ನಾನು ಗೌರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಚಂದ್ರು ತರವಣಿಸೆ. ನೀವಿನ್ನೂ ನಾನು ಗೌರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವ ಮೂಲಕ ಸ್ವತಂತ್ರ ಜನಪರ ಮಾಧ್ಯಮವನ್ನು ಬೆಂಬಲಿಸಿ. ಈಗ ವಿಷಯಕ್ಕೆ ಬರೋಣ. ವೀಕ್ಷಕರೇ, 2012ರಲ್ಲಿ ಬೆಳ್ತಂಗಡಿ ತಾಲೂಕಿನ ಆ ಸಂಘದ ಕಾಲೇಜಿನಲ್ಲಿ ಸೆಕೆಂಡ್ PUC ಓದುತ್ತಿದ್ದ ಸೌಜನ್ಯಾಳ ದೇಹ ನೇತ್ರಾವತಿಯ ದಡದಲ್ಲಿ ಭೀಕರ ಅತ್ಯಾಚಾರವಾಗಿ ಅದೇ ನೇತ್ರಾವತಿ ಕಾಡಿನ ಮಧ್ಯದಲ್ಲೇ ಗುರ್ತೇ ಸಿಗದ ಅನಾಥ ಶವವಾಗಿ ಪತ್ತೆಯಾಗುತ್ತೆ. ಪೊಲೀಸ್ ಇಲಾಖೆಯು ತರಾತುರಿಯಲ್ಲಿ ಪ್ರಕರಣವನ್ನು ಮುಚ್ಚಿ ಹಾಕಲು ಏನೆಲ್ಲ ಪ್ರಯತ್ನಗಳನ್ನು ಪಟ್ಟರೂ ಸಾಧ್ಯ ಆಗಲಿಲ್ಲ. ಪ್ರಕರಣ ಏನೋ ದಾಖಲಾಯಿತು. ಆದರೆ ನೇತ್ರಾವತಿ ದಡದ ಹಂತಕರು ಎಷ್ಟು ಪ್ರಭಾವಿಗಳೆಂದರೆ ರಾಜ್ಯದಿಂದ ಕೇಂದ್ರ ಸರ್ಕಾರದವರಿಗೆ ಅವರ ಹಿಂಬಾಲಕರು ಇದ್ದಾರೆ. ಹೀಗಾಗಿ ಪ್ರಕರಣದಲ್ಲಿ ಯಾರ ಹೆಸರು ಸೇರಿಸಬೇಕಾಗಿತ್ತೋ ಆ ಹೆಸರುಗಳನ್ನು ಸೇರಿಸದ ಹಾಗೆ ನೋಡಿಕೊಂಡ್ರು. ಹಲವಾರು ಪ್ರತಿಭಟನೆಗಳು ಆದಮೇಲೆ ನೇತ್ರಾವತಿ ದಡದವರ ಕಾಸ ತಮ್ಮನ ಮಗನ ಹೆಸರನ್ನು ಕೇಸಲ್ಲಿ ಸೇರಿಸಿದ್ರು. ನಂತರ ಅದನ್ನು ಹಳ್ಳ ಹಿಡಿಸಿದರು ಇದೇ ನೇತ್ರಾವತಿ ದಡದ ಹಂತಕರು. ಆದರೂ ತಿಮ್ರೋಡಿ, ಮುನೀರ್ ಕಾಟಿಪಳ್ಳ, ಗಿರೀಶ್ ಮಟ್ಟಣ್ಣ ಥರದ ಹೋರಾಟಗಾರರ ಧ್ವನಿಯನ್ನೇನು ಅಡಗಿಸೋಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಇನ್ನೇನು ಸೌಜನ್ಯಾಳ ಸಾವಿಗೆ ಎಳ್ಳು ನೀರು ಬಿಟ್ರು ಅಂತ ಅಂದ್ಕೊಳ್ತಿರುವಾಗಲೇ ಆ ಸಮೀರ್ ಎಂಬ ಯುವಕ ಮಾಡಿದ ಒಂದು ವಿಡಿಯೋ ಲಕ್ಷಾಂತರ ಜನರನ್ನ ತಲುಪಿತು. ಅಲ್ಲಿವರೆಗೂ ಆ ನೇತ್ರಾವತಿ ನದಿಯಲ್ಲಿ ಮುಳುಗಿ ಆ ಹಂತಕರ ಕೃಪಾಶೀರ್ವಾದ ಪಡ್ಕೊಳ್ತಿದ್ದ ಸಾಮಾನ್ಯ ಜನರು ಆ ನೇತ್ರಾವತಿ ದಡದ ಹಂತಕರನ್ನ ಸಂಶಯದಿಂದ ನೋಡೋಕೆ ಶುರು ಮಾಡಿದರು. ಇದರ ಬೆನ್ನಲ್ಲೇ ಜನಪರ ಮಾಧ್ಯಮಗಳು, ಮಾರ್ಕೊಂಡ ಮಾಧ್ಯಮಗಳು ತುಟಿ ಬಿಚ್ಚದೇ ಇರುವ ಸಮಯದಲ್ಲಿ ಗಟ್ಟಿಯಾಗಿ ಮಾತಾಡೋಕೆ ಶುರು ಮಾಡಿದರು. ನಂತರ ಅಲ್ಲಿ ಈ ಹಿಂದೆ ಕೆಲಸ ಮಾಡ್ತಿದ್ದ ವ್ಯಕ್ತಿಯೊಬ್ಬ ವಿಜುವಲ್ ಬ್ಲೋವರ್ ರೀತಿಯಲ್ಲಿ ಬಂದು ತಾನು ಆ ನೇತ್ರಾವತಿ ದಡದ ಹಂತಕರ ಕುಟುಂಬ ಹೇಳಿದ ರೀತಿಯಲ್ಲಿ ಹೂತು ಹಾಕಿದ್ದ, ನೇತ್ರಾವತಿ ನದಿಗೆ ಎಸೆದಿದ್ದ, ಆ ನೇತ್ರಾವತಿ ಕಾಡಿನೊಳಗೆ ಸುಟ್ಟು ಹಾಕಿದ್ದ ವ್ಯಕ್ತಿ ತನಗೆ ಪಾಪ ಪ್ರಜ್ಞೆ ಕಾಡ್ತಿದೆ, ತಾನು ಕಾನೂನಿನ ಮುಂದೆ ಬಂದು ಎಲ್ಲವನ್ನ ಹೇಳ್ತೀನಿ ಅಂತ ಹೇಳಿಕೆ ಬಿಡುಗಡೆ ಮಾಡಿದ್ದ. ಅದರಂತೆ ಬೆಳ್ತಂಗಡಿ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಇತ್ತೀಚೆಗೆ ಹಾಜರಾಗಿದೆ. ಅದೇ ಕೇಸ್ ನಂಬರ್ 39/2025 ಧರ್ಮಸ್ಥಳ ಪೊಲೀಸ್ ಠಾಣೆ. ಇದನ್ನ ನೆನಪಿಟ್ಕೊಳ್ಳೋಕೆ ನಮ್ಮೆಲ್ಲ ವೀಕ್ಷಕರಿಗೆ ಮನವಿ ಮಾಡಿ. ಏಕೆಂದ್ರೆ ಈ ಕೇಸ್ ನಂಬರ್ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಸಾಕಷ್ಟು ಅಲ್ಲೋಲ ಕಲ್ಲೋಲ ಉಂಟು ಮಾಡೋ ಕೇಸ್ ಆಗುತ್ತೆ. ಆ ವಿಜುವಲ್ ಬ್ಲೋವರ್ ವ್ಯಕ್ತಿ ಕೊಟ್ಟಿರೋ ಮಾಹಿತಿ ಆಧಾರವಾಗಿ ಅಲ್ಲಿನ ಪೊಲೀಸರು ಮೀಡಿಯಾಗಳ ಸಮ್ಮುಖದಲ್ಲಿ ಹೂತಿದ್ದ ಶವದ ಅಸ್ಥಿಯನ್ನ ಹೊರತೆಗೆದರು. ಅದು ರಾಷ್ಟ್ರ ಮಟ್ಟದ ಮಾಧ್ಯಮಗಳು ಟೆಲಿಕಾಸ್ಟ್ ಮಾಡಿದ್ರು. ಅಲ್ಲದೆ ಅಂದಿನಿಂದ ಇಂದಿನವರೆಗೆ ಆ ಎಲ್ಲ ರಾಷ್ಟ್ರೀಯ ಮಾಧ್ಯಮಗಳು ಅದೇ ನೇತ್ರಾವತಿ ದಡದಲ್ಲಿ ಲಂಗರು ಹಾಕೊಂಡು ಆ ಡಕಾಯಿತರನ್ನ ಜಗತ್ತಿನ ಮುಂದೆ ಬೆತ್ತಲು ಮಾಡಲು, ಸತ್ಯವನ್ನ ಹೊರತೆಗೆಯಲು, ಸೌಜನ್ಯಾಳಂತ ನೂರಾರು ಹೆಣ್ಣು ಮಕ್ಕಳ ಸಾವಿಗೆ ಸಂವಿಧಾನಾತ್ಮಕ ನ್ಯಾಯ ಕೊಡಿಸೋದಕ್ಕೆ ಧ್ವನಿಗೂಡಿಸಿದ್ದಾರೆ. ಯಾವಾಗ ಹೂತಿದ್ದ ಶವದ ಅಸ್ಥಿ ಹೊರ ಜಗತ್ತಿಗೆ ಕಾಣಿಸ್ತೋ ಆಗ ನೇತ್ರಾವತಿ ದಡದ ಆ ಹಂತಕರು ಆಕ್ಟಿವ್ ಆಗ್ತಾರೆ. ತಮಗೆ ಉಳಿಗಾಲ ಇಲ್ಲ, ಅವರಿಗೆ ತಮ್ಮ ಸಾಮ್ರಾಜ್ಯ ಕಳ್ಕೊಳ್ಳೋ ಭಯ ಕಾಡುತ್ತೆ. ಒಂದಷ್ಟು ಜನ ಹಿಂಬಾಲಕರನ್ನ ಅರ್ಥಾತ್ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷರ ಮೂಲಕ ಪತ್ರಿಕಾಗೋಷ್ಠಿ ಮಾಡಿಸ್ತಾರೆ. ಇದಕ್ಕೂ ತಮಗೂ ಏನೂ ಸಂಬಂಧ ಇಲ್ಲ ಅನ್ನೋ ಸುಳ್ಳನ್ನ ಅವರ ಮೂಲಕ ಹೇಳಿಸ್ತಾರೆ. ಇಲ್ಲೇ ನೋಡಿ ಅವರು ಮಾಡ್ಕೊಂಡಿದ್ದ ಎಡವಟ್ಟು. ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡುವಾಗ ಆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ P. ಶ್ರೀನಿವಾಸ್ ಮತ್ತು ಅಧ್ಯಕ್ಷರು ತಾವೇ ಆ ಶವಗಳನ್ನ ಹೂತು ಹಾಕಲು ತಿಳಿಸಿದ್ದು ಅವು ಅನಾಥ ಶವಗಳು ಅಂತೆಲ್ಲ ಹೇಳಿಬಿಡ್ತಾರೆ. ಇಲ್ಲಿ ನೋಡಿ ಅವರು ಸುಳ್ಳು ಹೇಳಿ ಸಿಕ್ಕಾಕೊಂಡಿದ್ದು. ಸೆಕ್ಷನ್ 96 ಆಫ್ ಪಂಚಾಯತ್ ರಾಜ್ ಆಕ್ಟ್ 1993 ಪ್ರಕಾರ ಅನಾಥ ಶವಗಳನ್ನು ಹೂಳುವ ಯಾವುದೇ ಅಧಿಕಾರ ಗ್ರಾಮ ಪಂಚಾಯಿತಿಗೆ ಇಲ್ಲವೇ ಇಲ್ಲ. ಬದಲಿಗೆ ಪೊಲೀಸರು, ಇನ್ವೆಸ್ಟಿಗೇಟಿವ್ ಏಜೆನ್ಸಿಗಳು ಆ ಅಧಿಕಾರವನ್ನು ಹೊಂದಿವೆ. ಗ್ರಾಮ ಪಂಚಾಯಿತಿಗೆ ಕೇವಲ ಮಾಹಿತಿಯನ್ನಷ್ಟೇ ನೀಡಬೇಕು ಅಂತ ಈ ಕಾನೂನು ಹೇಳುತ್ತೆ. ಇವರು ಮುಂದುವರೆದು ಹೇಳ್ತಾರೆ, ಈ ರೀತಿ ತಾವು ನಿರಂತರವಾಗಿ ಮಾಡ್ತಾನೆ ಇದ್ದೇವೆ ಅಂತ. ಅಂದರೆ ಕನಿಷ್ಠ 30 ವರ್ಷಗಳನ್ನೇ ಅಂದಾಜಿಗೆ ಇಟ್ಕೊಂಡ್ರೆ ವರ್ಷಕ್ಕೆ ಕನಿಷ್ಠ 2 ರಿಂದ 5 ಶವಗಳನ್ನಾದರೂ ಹೂಳಿದ್ದಾರೆ ಅಂತ ಆ ವಿಜುವಲ್ ಬ್ಲೋವರ್ ಹೇಳಿಕೆ ನೋಡಿದ್ರೆ ಗೊತ್ತಾಗತ್ತೆ. ಅದರಂತೆ ನೂರಾರು ಶವಗಳನ್ನ 20-30 ವರ್ಷಗಳಿಂದ ಕಾನೂನು ಬಾಹಿರವಾಗಿ ಅದರಲ್ಲೂ ಕಾಡೊಳಗೆ ಹೂತು ಹಾಕಿದ್ದಾರೆ. ಇವರು ತಮ್ಮ ದಣಿಗಳನ್ನ ಅರ್ಥಾತ್ ನೇತ್ರಾವತಿ ದಡದ ಹಂತಕರನ್ನ ಬಚಾವ್ ಮಾಡೋದಕ್ಕೆ ಹೋಗಿ ತಾವು ಸಾಯೋವರೆಗೂ ಜೈಲಲ್ಲಿ ಕೊಳೆಯೋದಕ್ಕೆ ಹೋಗ್ತಿದ್ದೀವಿ ಅನ್ನೋದು ಅವರಿಗೆ ಗೊತ್ತಾಗ್ಲೇ ಇಲ್ಲ. ಇವರ ಮೇಲೂ ಪ್ರಕರಣ ದಾಖಲಾಗಬೇಕು. ಒಂದು ವೇಳೆ ದಾಖಲಾಗಲಿಲ್ಲ ಅಂದ್ರೆ ಅದೇ ನೇತ್ರಾವತಿ ದಡದ ಹಂತಕರು ತಮ್ಮೆಲ್ಲ ಅಧಿಕಾರ ಬಳಸಿಕೊಂಡು ಪ್ರಕರಣ ದಾಖಲು ಮಾಡೋದನ್ನ ತಪ್ಪಿಸಿದ್ದಾರೆ ಅನ್ನೋದನ್ನ ನಾವೇನು ಕರ್ನಾಟಕದ ಜನತೆಗೆ ಹೇಳಬೇಕಿಲ್ಲ. ಸೌಜನ್ಯ ಮಾತ್ರ ಹಗಲು ರಾತ್ರಿ ಆ ನೇತ್ರಾವತಿ ದಡದ ಹಂತಕರ ಕನ್ಸಲ್ಲಿ ಕಾಡ್ತಿದ್ಲು. ಆದರೆ ಇನ್ಮೇಲೆ
ಸೌಜನ್ಯ ತನ್ನ ಜೊತೆಗೆ ತನಗಿಂತ ಹಿಂದೆ ಸತ್ತ ಸಾಯಿಸಲ್ಪಟ್ಟಿದ್ದಾರೆ ಎನ್ನುತ್ತಿರುವ ಆ ಅನಾಥ ಶವಗಳಾದ ಹೆಣ್ಮಕ್ಕಳು ಇವರನ್ನ ಕಾಡ್ತಾರೆ. ಕರ್ನಾಟಕದ ಜನ ಇನ್ಮೇಲೆ ಸೌಜನ್ಯಾಳಿಗೆ ನ್ಯಾಯ ಸಿಗಲೇಬೇಕು ಅಂತ ಬಯಸುವ ಎಲ್ಲರೂ ಈ ಪ್ರಕರಣದ ನಿರಂತರ ಫಾಲೋ ಅಪ್ ಮಾಡಬೇಕು. ಆ ರೀತಿಯ ಫಾಲೋ ಅಪ್ ಮಾಡುತ್ತಿರುವ ಜನಪರ ಸ್ವತಂತ್ರ ಮಾಧ್ಯಮಗಳಿಗೆ ಬೆಂಬಲಿಸಬೇಕು. ಕೊನೆಗೆ ಒಂದು ಮಾತು ಹೇಳಿ ಈ ವಿಡಿಯೋವನ್ನ ಅಂತ್ಯ ಮಾಡ್ತೀವಿ. ಕನ್ನಡಿಗರ ಮಗಳು ಸೌಜನ್ಯಾಳ ಸಾವಿಗೆ ನ್ಯಾಯ ಸಿಕ್ಕೇ ಸಿಗುತ್ತದೆ. ಆ ನೇತ್ರಾವತಿ ದಡದ ಹಂತಕರು ಕಾನೂನಿನ ಅಡಿಯಲ್ಲಿ ಜೈಲಿಗೆ ಹೋಗ್ತಾರೆ. ಇದನ್ನ ಯಾರೂ ತಪ್ಪಿಸೋಕೆ ಸಾಧ್ಯ ಇಲ್ಲ. ಒಂದು ವೇಳೆ ಸರ್ಕಾರ ಏನಾದರೂ ಇದನ್ನ ಮುಚ್ಚಿ ಹಾಕೋಕೆ ಪ್ರಯತ್ನ ಪಟ್ರೆ ಮಣ್ಣಲ್ಲಿ ಮಣ್ಣಾದ ಆ ಅನಾಥ ಶವಗಳ ಅಸ್ಥಿಗಳು ಹೊರಬರುತ್ತೆ. ಸರ್ಕಾರಗಳು ತಮ್ಮ ಮರ್ಯಾದೆಯನ್ನ ಕಳ್ಕೊಳ್ಬೇಕಾಗತ್ತೆ. ನಮಸ್ಕಾರ.